ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು. ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲ, ಎಲ್ಲರಿಗೂ ಜವಾಬ್ದಾರಿ ಇದೆ, ಅದೇ ರೀತಿ ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಬಾಗಲಕೋಟೆಯಲ್ಲಿ ಮೊನ್ನೆ 3 ದಿನ ಇದ್ದು ಇವತ್ತು ಇಲ್ಲಿ ಬಂದಿದ್ದೇನೆ. ಸೊ ಇಲ್ಲಿ ನಮ್ಮ ಪಾರ್ಟಿ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಏನು ವಾರ್ ರೂಮ್ ಇದೆ ಅಲ್ಲಿ ನಮಗೆ ಎಲ್ಲಿ ಹಂಚಿಕೆ ಮಾಡಿರ್ತಾರೆ ಅಲ್ಲಿ ಹೋಗ್ಬೇಕು, ಪಕ್ಷದ ಪರವಾಗಿ ಕ್ಯಾಂಡಿಡೇಟ್ ಪರವಾಗಿ ಕ್ಯಾಂಪೇನ್ ಮಾಡಬೇಕು. ಏನಂತ ಅವ್ರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟಾಗಿ ಪ್ರೀತಿ ಇದೆ ಅಂತ? ಈಗ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಎಷ್ಟಿದ್ದಾರೆ ಅಂತ ಅಲ್ಪಸಂಖ್ಯಾತರು? ಪಾರ್ಲಿಮೆಂಟ್ ಯಾರು ಇದಾರ ಅಲ್ಪಸಂಖ್ಯಾತರು ಭಾರತ ದೇಶದಲ್ಲಿ? ಅಲ್ಪಸಂಖ್ಯಾತರ ಬಗ್ಗೆ ಇವತ್ತೇನು ಮಾತನಾಡ್ತಿದ್ದಾರೆ, ಖುಷಿ ಇದೆ, ತೊಂದರೆ ಇಲ್ಲ. ಇವತ್ತರ ಮಾತಾಡಕ್ ಪ್ರಾರಂಭ ಮಾಡಿದ್ದಾರೆ. ಅವ್ರ ಜನ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿದ್ದಾರಂತೆ. ಮತ್ತೆ ದಿನ ಬೆಳಗ್ಗೆ ಅದರ ಮುಸಲ್ಮಾನರ ವಿರುದ್ಧ ಮಾತನಾಡ್ತಾರಲ್ಲ, ಮತ್ತೆ ಇದಕ್ಕೆ ಮಾತನಾಡ್ತಾರಂತ. ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ಹಾಕಿದ ಅವ್ರು ಕೇಳಿ ನೋಡಿ. ನಿನ್ನೆ ಬಾಗಲಕೋಟೆ ಕೂಡ ಚುನಾವಣಾ ಪ್ರಚಾರ ನಡೀತಾ ಇದೆ. ಪ್ರತಾಪ್ ಸಿಂಗ್ ಮತ್ತೆ ವಿ ಸೋಮಣ್ಣ ಅವರು ವೇದಿಕೆ ಅಂದ್ಕೊಂಡಿರ್ತಾರೆ. ವಿ ಸೋಮಣ್ಣ ನಗರದಿರ್ತಾರೆ. ನಿಮ್ಮ ಸಿಎಂ ಬಗ್ಗೆ ನೀವು ಖಚಿತವಾಗಿ ಮಾತಾಡ್ತಿರ್ತಾರೆ. ಪ್ರತಾಪ್ ಸಿಂಗ್ ಅವರು ಏನಂತ ಯುಗದೆತ್ತನ್ನು ಮಾತಾಡ್ತಿದ್ದು, ಶಿವನ ಇನ್ನೊಂದೇನಾರ ಮಾಡ್ಕೊಳ್ಳಿ ಅನ್ನೋದು ವಿಚಾರ ಅಲ್ಲ. ಈಗ ಅದೇ ಇದೆ ಅಲ್ಲ, ಅವ್ರದ್ದು ಕೂಡ ಕೇಂದ್ರದಲ್ಲಿ ಎಪ್ಸ್ಟೈನ್ ಫೈಲ್ ಬಂದಾಗ್ಲಿಂದ ಎಪ್ಸ್ಟೈನ್ ಫೈಲ್ ಖುಲಾಸ ಆಗಿದೆಯಲ್ಲ, ಈಗ ಅಲ್ಲಿ ಕೂಡ ಬಹಳ ಟೆಂಪರರಿ ಬೇಸಿಸ್ ಮೇಲೆ ಮೋದಿ ಸಾಹೇಬರು ನಡೀತಾ ಇದ್ದಾರೆ. ಇಡೀ ಪ್ರಪಂಚ ಗುರ್ತಾಗಿದೆ ಎಪ್ಸ್ಟೈನ್ ಫೈಲ್ ನಲ್ಲಿ ಯಾರು ಏನ್ ಮಾಡಿದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಜಾಸ್ತಿ ಟೀಕೆ ಮಾಡಕ್ ಹೋಗುದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಟೀಕೆ ಮಾಡ್ಬೇಕಂದ್ರೆ ಸ್ವಲ್ಪ ಏನೋ ಯೋಚನೆ ಮಾಡ್ಬೇಕು. 17 ಬಾರಿ ಬಜೆಟ್ ಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಯಾವುದೇ ಒಬ್ಬ ಉಪಮುಖ್ಯಮಂತ್ರಿ ಇದ್ರೆ, ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಇದಾರೆ. ಈ ರೀತಿ ಮಾತಾಡಿ ಅವ್ರಿಗೆ ಏನ್ ಗಿಟ್ಸ್ಕೋಬೇಕು? ಸಿದ್ದರಾಮಯ್ಯ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ಲಿ. ಏನಿದೆ? ವಾಟ್ ಇಸ್ ದರ್ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಪರ್ಸನಲಿ? ಏನೇನ ವಿಷಯ ಏನೇನಿದೆಯಾ, ಆಳವಾದಂತ ವಿಷಯ ಇದ್ರೆ ಅವ್ರ ಬೇಕಾದ್ರೆ ಮಾತನಾಡಬಹುದು. ಸುಮ್ಮನೆ ಏನೋ ವೈಯಕ್ತಿಕವಾಗಿ ಟೀಕೆ ಮಾಡಂಗಿದ್ರೆ ಮಾಡಲಿ. ನಾವು ಮೋದಿ ಸಾಹೇಬ್ರ ಬಗ್ಗೆ ಇವತ್ತು ವೈಯಕ್ತಿಕವಾಗಿ ಟೀಕೆ ಮಾಡೋದಲ್ಲ. ನಾವು ಆಧಾರ ಸಹಿತವಾಗಿ ಅಥವಾ ನಾವು ಸ್ಟಾಟಿಕ್ಸ್ ಹಿಡ್ಕೊಂಡು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡ್ತೀವಿ. ಅವ್ರಿಗೇನೋ ಸುಮ್ಮನೆ ಸ್ವಲ್ಪ ಪ್ರಚಾರ ಸಿಗುತ್ತೆ ಅಂತ ಹೇಳಿ ಆ ರೀತಿ ಮಾತನಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಚುನಾವಣೆ ಆದ್ಮೇಲೆ ಸ್ಪರ್ಧೆ ಇದೆ. ನಮಗೆ ವಿಶ್ವಾಸ ಇದೆ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಒಟ್ಟಾರೆ ನಮ್ಮ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗ್ತಕ್ಕಂಥ ವಾತಾವರಣ ಇದೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಬಯಸ್ತೇನೆ. ಇಲ್ಲಿ ಇನ್ನ 3-4 ದಿನ ಇಲ್ಲೇ ಇರ್ತೀವಿ. ಇಲ್ಲಿ ಪ್ರಚಾರ ಏನ್ ಮುಗಿಬೇಕು ಆ ಟೈಮ್ ವರೆಗೆ ಇಲ್ಲಿದ್ದು ಪ್ರಚಾರ ಮಾಡಿ ಹೋಗ್ತೀವಿ. ಎಲ್ಲರೂ ಕೈ ಮುಗಿದು ಓಟ್ ಕೇಳ್ಬೇಕು. ನಾವು ಗೌಡ್ರು ಎಲ್ಲರೂ ಕೈ ಮುಗಿಬೇಕು, ಓಟ್ ಕೇಳ ಜವಾಬ್ದಾರಿ ಜನರ ಹತ್ರ, ನಮ್ಮ ಹತ್ರ ಏನಿಲ್ಲ. ಅವಾಗ ಏನ್ ಮಾಡ್ತೀವಿ? ಸರಿದಾರಿ ತರೋದಕ್ಕೆ ಮೂಗುದಾರ ಹಾಕ್ತಿವಿ, ಸರಿದಾರಿ ತರೋದಕ್ಕೆ ಅನ್ನ ಹಿಡ್ಕೊಳ್ತೀವಿ. ಆದ್ರೂ ಮಾತ್ಕೇಳಿದಾಗ ಏನ್ ಮಾಡ್ತೀವಿ? ಬಾರ್ಕೋಲಲ್ಲಿ ಬಾರಿಸ್ತೀವಿ. ಈ ಸರ್ಕಾರಕ್ಕೂ ಬಾರಿಸ್ಬೇಕು. ಯಾಕೆ ಬಾರಿಸ್ಬೇಕು ಅಂತ? ಎಲ್ಲಾ ಬೆಲೆ ಏರಿಸಿದ್ದಾರೆ, ಯಾವ ಬೆಲೆನೂ ಬಿಟ್ಟಿಲ್ಲ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಸಿದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ನೀರಿನ ಬೆಲೆ ಏರಿಸಿದ್ರು, ಕಸದ ಟ್ಯಾಕ್ಸ್ ಏರಿಸಿದ್ರು. ಸ್ಟಾಂಪ್ ಡ್ಯೂಟಿ 20 ರೂಪಾಯಿ ಸ್ಟಾಂಪ್ ಡ್ಯೂಟಿನೇ ಮಾಯ. ಇದೆಯಾ? 20 ರೂಪಾಯಿ ಸ್ಟಾಂಪ್ ಪೇಪರ್, 20 ರೂಪಾಯಿ ಸ್ಟಾಂಪ್ ಪೇಪರ್ ಮಾಯ. ಅದಕ್ಕೆ 100 ರೂಪಾಯಿ ಕೊಡ್ಬೇಕು, 200 ರೂಪಾಯಿ ಕೊಡ್ಬೇಕು. ಬರ್ತ್ ಸರ್ಟಿಫಿಕೇಟ್ ಈಗ 5 ರೂಪಾಯಿ ಕೊಟ್ಟರು ಸಾಕಿತ್ತು, ಈಗ 50 ರೂಪಾಯಿ ಕೊಡ್ಬೇಕು. ಡೆತ್ ಸರ್ಟಿಫಿಕೇಟ್ ಅದಕ್ಕೂ 50 ರೂಪಾಯಿ ಕೊಡ್ಬೇಕು. ಮುಂಚೆ ಪಾಣಿ RTC 15 ರೂಪಾಯಿ ಕೊಟ್ಟರು ಸಿಕ್ತಿತ್ತು, ಈಗ ಎಷ್ಟು ಕೊಡ್ಬೇಕು? 30 ರೂಪಾಯಿ ಕೊಡ್ಬೇಕು. ಅದಕ್ಕಾಗಿ ಎಲ್ಲದರ ದರ ಏರಿಸಿ ಬಡವರಿಗೆ ಒಂದು ರೀತಿಯಲ್ಲಿ ಹೆಮ್ಮಾರಿ ಆಗಿರ್ತಕ್ಕಂಥ ಸರ್ಕಾರ ಯಾವುದು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಬುದ್ಧಿ ಕಲಿಸಿ ಅಂತ ಕೇಳಕ್ ಬಂದಿದ್ದಾರೆ, ಬುದ್ಧಿ ಕಲಿಸಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ನಿಮ್ಮಲ್ಲಿ ನಮ್ಮ ವಿನಂತಿ, ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪನವರ ಕಮಲದ ಹೂವಿನ ಗುರುತಿಗೆ ಅದರ ಬಟನ್ ಒತ್ತೋದ್ರ ಮೂಲಕ ಕಮಲವನ್ನ ಅರಳಿಸಿ, ಕಮಲದಲ್ಲಿ ಲಕ್ಷ್ಮಿ ಹುಟ್ಟಿದ್ದಾರೆ. ಆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಡವರ ಕಷ್ಟಕ್ಕೆ ಜನ ಬೇಕಾ ಬರುವ? ಈಗ ಮನೆ ಬಾಗಿಲಿಗೆ ಬರ್ತಾರೆ, ಬರಿಗಾಲಲ್ಲಿ ಬರ್ತಾರೆ. ಆಮೇಲೆ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಗೇಟ್ ಓಪನ್, ಬಾಗಿಲು ಓಪನ್ ಇರುತ್ತಾ? ಬಾಗಿಲು ಓಪನ್ ಇರಲ್ಲ. ಬಡವರಿಗೆ ಬಾಗಿಲು ಬಂದು. ಆದ್ರೆ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪ ಬಡವರ
ಕಷ್ಟ ಏನು ಅನ್ನೋದನ್ನು ಅನುಭವಿಸಿರೋರು. ಬಡವರ ಮನೆ ಅವರಿಗೆ ದಾರಿ ಯಾರು ಹೇಳ್ಕೋಬೇಕಾಗಿಲ್ಲ. ಬಡವರ ಮನೆ ದಾರಿ ಹುಡುಕೊಂಡು ಬರುವಂತ ಶ್ರೀನಿವಾಸ ದಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸಿ ಅಂತ ಹೇಳಿ ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ. ಇವತ್ತು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಮಾರು 2009ರಲ್ಲಿ ಒಂದು ಕನ್ನಡ ಬಾವುಟ ಕನ್ನಡ ಧ್ವಜವನ್ನು ಕಟ್ಟಲಿಕ್ಕೆ ಯೋಚನೆ ಮಾಡಿದ್ದೀವಿ. ಅವಾಗೂ ಕೂಡ ಇಲ್ಲಿ ಇರ್ತಕ್ಕಂಥ ಕುಲಪತಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಆ ವಿರೋಧ ಮಧ್ಯದಲ್ಲಿ ಕೂಡ ನಾವು ಕನ್ನಡ ಬಾವುಟ ಧ್ವಜ ಕಟ್ಟಿ ಬಾವುಟ ಹಚ್ಚಿದ್ವಿ. ಈಗ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಹೊರ ದೇಶಗಳಲ್ಲಿ ಕೂಡ ಪ್ರಸಿದ್ಧವಾದಂಥ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರ್ತಕ್ಕಂಥದ್ದು. ಈಗ ವಿಪರ್ಯಾಸಪ್ಪ ಏನಂದರೆ ಸರ್ಕಾರ ಕನ್ನಡಕ್ಕೆ ಅಂತ 100 ಕೋಟಿ ಅನುದಾನ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಆವರಣದಲ್ಲಿ ಆ ಒಂದು ಧ್ವಜ ಸುಮಾರು 2023ರಿಂದ ಈ ಧ್ವಜಾರೋಹಣ ಆಗಿಲ್ಲ. ಇಲ್ಲಿ ಆ ಧ್ವಜ ಕೇವಲ ಒಂದು 2 ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿಗಳು ಒಂದು ಧ್ವಜ ಬಾವುಟ ಹಸಕಾಗಿಲ್ಲ ಇವರಿಗೆ. ಅಷ್ಟು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅಷ್ಟು ಬಡತನ ಆಗಿದೆ. ಅಥವಾ ಈ ಕನ್ನಡಕ್ಕೋಸ್ಕರ ಸರ್ಕಾರ ಕೊಟ್ಟಂಥ ಫಂಡ್ ದುಡ್ಡನ್ನು ಏನು ಮಾಡಿದ್ರಿ ನೀವು? ಕುಲಪತಿಗಳು ನುಂಗ್ ಹಾಕಿದ್ರಾ? ಅಥವಾ ಅಧಿಕಾರಿಗಳು ಕರ್ನಾಟಕದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ದೀಡ ಪಂಡಿತರು ಇದಕ್ಕೆ ಈ ಕಡೆ ಗಮನ ಹರಿಸ್ತಿಲ್ಲ ನೀವು? ನಾನು ಮಾಧ್ಯಮ ಮುಖಾಂತರ ಏನು ಕುಲಪತಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಂದರೆ, ಕನ್ನಡದ ಕೆಲಸ, ಕನ್ನಡ ಬಾವುಟ ಇರಲಿ, ಕನ್ನಡ ಹೋರಾಟ ಇರಲಿ, ಕೇವಲ ಕನ್ನಡ ಪರ ಸಂಘಟನೆಗೆ ಸೀಮಿತ ಇರೋಂಗಿಲ್ಲ. ತಾವು ಕೂಡ ಜವಾಬ್ದಾರಿ ಇದ್ದಂಥ ಒಬ್ಬ ಅಧಿಕಾರಿಗಳು ಇವತ್ತೇನು ಮಾಡ್ತಾ ಇದ್ದೀರಿ ಅಂತ ಕೇವಲ ಎ ಸಿ ರೂಮ್ನಲ್ಲಿ ಕುಂಡಿರ್ತೀರಿ, ಕಾರ್ನ ಅಡ್ಡಾಡ್ತೀರಿ. ನೀವು ಕಾರ್ನ ಅಡ್ಡಾಡೋತ್ನಾಗ ಅದು ನಿಮ್ಗೆ ಧ್ವಜ ಕಾಣಲಿಲ್ಲ, ನಿಮಗೆ ಕನ್ನಡ ಬಾವುಟ ಹದ್ದಿದ್ದು ಕಾಣಲಿಲ್ಲ ನಿಮಗೆ, ಅದು ನಾವು ಧ್ವಜ ಬಾವುಟ ತಂದು ಹಾಕ್ಬೇಕಾ? ಆದ್ದರಿಂದ ಕುಲಪತಿಗೆ ಹೇಳ್ತೀನಿ, ದಯವಿಟ್ಟು ಇವತ್ತು ಕನ್ನಡ ವಿಷಯಕ್ಕೆ ಬಂದಾಗ ಇವತ್ತೇನು ಕನ್ನಡ ಬಾವುಟ ನಾವು ತಂದು ಹಿಂದೂಪರ ಸಂಘಟನೆ ಇದು ಮಾಡ್ತಾ ಇದ್ದೀವಿ. ನಾವು ಹಿಂದೂಪರ ಸಂಘಟನೆ ಎರಡನೇದು, ನಾವು ಮೊದಲು ಕನ್ನಡಿಗರು. ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಏನು ಹೋರಾಟ ಕನ್ನಡ ಹಿಂದೂಪರ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಭಾಷೆ ಮೊದಲು, ನಮ್ಮೆಲ್ಲರ ಭಾಷೆ ಫಸ್ಟ್ ಕನ್ನಡ. ನಾವು ಕನ್ನಡಕ್ಕೆ ಮೊದಲಿಗೆ ಆದ್ಯತೆ ಕೊಡ್ತೀವಿ. ನಾವು ಕನ್ನಡದಿಂದ ನಾವು ಹಿಂದುತ್ವ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ನಾವಿವತ್ತು ಕನ್ನಡಕ್ಕೆ ಅಭಿಮಾನ ಜಾಸ್ತಿ. ಹಂಗಿರುವಾಗ ಇವತ್ತು ನಮಗೆ ಬೇಜಾರಾಯಿತು. ಇಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಮಂದಿ ನಮ್ಗೆ ಫೋನ್ ಮಾಡಿದ್ರು, ಇಲ್ಲ ಕನ್ನಡ ಬಾವುಟ ಹರಿದದ, ಅದಕ್ಕೆ ದಯವಿಟ್ಟು ನೀವು ಅದನ್ನು ಕನ್ನಡ ಬಾವುಟ ಬದಲಾವಣೆ ಮಾಡಿರಿ ಅಂದ್ಕೊಳ್ಳಿ ನಾವು ಎಚ್ಚೆದುಕೊಂಡು ಇವತ್ತು ನಮ್ಮ ಸಂಘಟಕರು ನಮಗೆ ಛತ್ರಪತಿ ಶಿವಾಜಿ ಬ್ರಿಗೇಡ್ ಸಂಘಟನೆ ರಾಜ್ಯ ಪದಾಧಿಕಾರಿ ಕರ್ಕೊಂಡ್ಬಂದು ಇವತ್ತು ಆ ಬಾವುಟನ ಇವತ್ತು ಬದಲಾವಣೆ ಮಾಡೀವಿ. ರಾಜ್ಯ ಸರ್ಕಾರ ಇವತ್ತು ಏನು ಕರ್ನಾಟಕ ವಿಶ್ವವಿದ್ಯಾಲಯದ ಒಳಗೆ ಈ ಕನ್ನಡಕ್ಕೆ ಅಂತ ಏನು ಸೀಮಿತವಾಗಿ ಇಟ್ಟಕ್ಕೆ ಮೀಸಲಿಟ್ಟ ದುಡ್ಡನ್ನು ಇವತ್ತು ಕನ್ನಡಕ್ಕೆ ಬಳಸಬೇಕು, ಆ ಇನ್ನಿತರ ವಿಷಯಕ್ಕೆ ಬಳಸಬಾರ್ದು ಅಂತೇಳಿ ನಾ ಈ ಒಂದು ಮಾಧ್ಯಮ ಮುಖಾಂತರ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾನ್ಯ ಕುಲಪತಿಗಳೇ, ಮುಂದಿನ ದಿನಗಳಲ್ಲಿ ಏನಾದರೂ ಕನ್ನಡ ನಮ್ಮ ಬಾವುಟಕ್ಕೆ ಕನ್ನಡಕ್ಕೆ ಧಕ್ಕೆ ತರುವಂಥ ಕೆಲಸ ನೀವು ಮಾಡಿದ್ದೇ ಹೋದಲ್ಲಿ ನಿಮ್ಮ ವಿರುದ್ಧ ನಿಮಗೆ ಅಮಾನತು ಮಾಡುವವರಿಗೂ ನಿಮ್ಮ ವಿರುದ್ಧ ಹೋರಾಟಕ್ಕೆ ಮಾಡ್ತೇವೆ ಅಂತೇಳಿ ಈ ಒಂದು ನಮ್ಮ ಛತ್ರಪತಿ ಶಿವಾಜಿ ಬ್ರಿಗೇಡ್ ಕರ್ನಾಟಕ ವತಿಯಿಂದ ನಮ್ಮ ನಿಮಗೆ ಕುಲಪತಿಗಳಿಗೆ ಹಾಗೂ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕನ್ನಡ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೇವೆ. ಶಿವಾಜಿ ಡೇಮರಿ ಛತ್ರಪತಿ ಶಿವಾಜಿ ಬ್ರಿಗೇಡ್ ಸಂಘಟನೆ ಸಂಸ್ಥಾಪಕರು ಹಾಗೂ ವಿಕ್ರಮ್ ಶಿಕ್ಕಿಲ್ಗಾರ್ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಹಾಗೂ ರಾಜಣ್ಣ ರಾವ್ ಅಂತ ಹಾಗೂ ಇನ್ನೊಬ್ಬರು ನಮ್ಮ ಪದಾಧಿಕಾರಿಗಳು ಗಣೇಶ್ ಅಂತ, ಇವರೆಲ್ಲರೂ ಕೂಡಿ ಮುಂದಿನ ದಿನಗಳಲ್ಲಿ ನಮಗೆ ಉಗ್ರ ಹೋರಾಟ ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಈಗಲೇ ಎಚ್ಚೆತ್ತುಕೊಂಡು ಕನ್ನಡ ನಮ್ಮ ಬಾವುಟಕ್ಕೆ ಗೌರವ ಕೊಡಬೇಕಂತೇಳಿ ನಾನು ತಿಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಖುಷಿ ಕಲಬುರ್ಗಿ ಅಂತ ಹುಡುಗಿ ದಾಡ್ರ ಬಗ್ಗೆ. ಆಮೇಲೆ ಸಮೀರ್ ಅಂತ ನಮ್ಮ ತಮ್ಮ, ಸಮೀರ್ ಮೂಲ ನಮ್ಮ ತಮ್ಮ ರೀ. ಸೊ ಸಮೀರ್ ಮತ್ತು ಖುಷಿ ಒಂದು ಐ ಥಿಂಕ್ 3 years ಆಯ್ತು ರೀ ಇವಾಗ ರಿಲೇಷನ್ಶಿಪ್ನಲ್ಲಿ ಇದ್ರು ಅವರು. ಸೊ ಇವಾಗ ಸದ್ಯ ಇಷ್ಟು ವರ್ಷ ಕೂಡಲೇ ಇದ್ರು ಅವರು. ಇವ್ರದ್ದೇನು ಸಮಾಜ ಇದೆಯಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರು ಏನು ಮಾಡಿದ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ ಅವರು, 150 ಜನ ಇದ್ರಿ ಅವರು. ನಮ್ಮ ಮನೆಗೆ ಬಂದಾಯ್ತು. ನಮ್ಮ ಮನೇಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ. ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಆಟೋದಲ್ಲಿ ಹಾಕಿ.
ಓಕೆ. ಸೊ ಇವ್ರ ಸಮಾಜದವ್ರಿಗೆ ಅವ್ರು ನಮ್ಮ ಜೊತೆ ಹಂಗಿದೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮಾಗಿ ಚೆಕ್ ಮಾಡ್ತೀವಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದು. ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗ ಹೋಗಿದ್ರಿ ಇವರು, ನಮ್ಮ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋದೆಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ, ಇವ್ರದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock, ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಓಕೆ, ಎಷ್ಟು ಜನ ರೀ? ಅವ್ನು 24 years old. ಇವ್ರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನಿಮ್ಗೆಲ್ಲರೂ ಭಾಳ ಸ್ಟ್ರಾಂಗ್ ಇದ್ದೀರಿ ನೀವು. ಓಕೆ, ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಹೊಡೆದಾಗಿ ಅವನಿಗೆ ಒಂದು ಫೋಟೋನು ತೋರಿಸ್ತೀನಿ ನಾನು. ಅದರಲ್ಲಿ ನೋಡ್ರಿ, ಫುಲ್ ಒಂದು ಫೇಸ್ ಎಲ್ಲ, ಬ್ಯಾಕ್ ಎಲ್ಲ ಕಡೆ ಹೊಡೆದಿದ್ದಾರೆ ಅವನಿಗೆ. ಆದಿಲ್ಲ, ಅವ್ರ ಮನೆಗೆ ಹೋಗಿದ್ದೀವಿ ನಾವು. ಯಾಕಂದ್ರೆ 1-2 ತಾಸು ನಾವು ತಿರುಗಾಡಿವ್ರಿ, ಎಲ್ಲೂ ಇರಲಿಲ್ಲ ಅವ್ರು, ಎಲ್ಲೂ ಕೇಸು ಆಗಿದ್ದಿಲ್ಲ. ನಾವು ಕಂಪ್ಲೇಂಟ್ ಆದಮೇಲೆ ಅವನಿಗೆ ಕೌಶ್ ಶೆಡ್, ಸಿದ್ದಾರೂರ್ ಮಟ್ಟ ಕೌಶ್ ಶೆಡ್ ಇದೆಯಲ್ಲ, ಅಲ್ಲಿ ತೊಗೊಂಡು ಹೋಗಿ ಹೊಡ್ದಾರ್ರಿ. ಹಾಂ, 100 ಜನ. ಓಕೆ, ಬರೀ ಒಂದು ಸಣ್ಣ ಹುಡುಗನ ಹೊಡ್ದಾರ್ರಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.